ಮುಂದುವರೆದ ಭಾಗವಾಗಿ ಸರ್ ನಮ್ಮ ಜೊತೆ ಡೈರೆಕ್ಟರ್ ನಾನು ಮತ್ತು ಗುಂಡ 2ನ ಡೈರೆಕ್ಟರ್ ರವಿ ಸರ್ ಇದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ತುಂಬಾ ಬಿಸಿ ಕಾಣೆ ಆಗ್ಬಿಟ್ಟಿದ್ದೀರಾ, ಕಾಣಿಸ್ತಾನೆ ಇಲ್ಲ ಎಲ್ಲೂ. ನಿಜ ಆಗಿದೆ ಆಕ್ಚುಲಿ, ಅದು ಬಾಯಿಗೆ ಮತ್ತೆ ಹಾಕ್ಬೇಕು ಅಂತ ಏನಿಲ್ಲ. ಒಳ್ಳೇದಾಗಿ ಸರ್ ನಿಮ್ಗೆ ತರ ಬಿಸಿ ಆಗಿದೆ. ಲಕ್ಕಿ ಆಕ್ಟರ್ ಅವರು, ಬಿಸಿ ಆಕ್ಟರ್, ಲಕ್ಕಿ, ಬಿಸಿ ಅಂಡ್ ಲಕ್ಕಿ. ಲಕ್ಕಿ ಸರ್. ಹಾಗೆ ಸರ್, ಹಾಗೆ ವೆಲ್ಕಮ್. ಪ್ಲೀಸ್ ಸರ್, ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಒಂಥರ ಬಾಂಡಿಂಗ್ ಅವಾಗಿಂದ ಹೇಳಬೇಕಾಗಿಲ್ಲ. ನಾನು ಅವಾಗ ನೋಡಿದ್ದೀನಿ, ತುಂಬ ಎಮೋಷನಲ್ ಆಗಿದ್ದೆ ಅದೆಲ್ಲ ನೋಡಿ. ಸೊ ಹೇಳಿ ಎಕ್ಸ್ಪೀರಿಯನ್ಸು ತುಂಬ ಅಂದರೆ ಇವಾಗ ಇಷ್ಟೊತ್ತು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀರಾ. ಸೊ ನಾನು ನಿಮಗೆ ಬಿಡ್ತೀನಿ. ಸೊ ಏನು ಹೇಳಿಲ್ಲ ಆ್ಯಕ್ಚುಲಿ. ಅದೇ ಸರ್, ನನಗಿದೆ ಆ್ಯಕ್ಚುಲಿ ನಾನು ಮತ್ತು ಗುಂಡ ನಂಗೊಂಥರ ಅಟ್ಯಾಚ್ಮೆಂಟ್ ಇತ್ತು. ಯಾಕಂದರೆ ಫಸ್ಟ್ ಪಾರ್ಟಲ್ಲಿ ಮಾಡಿದ್ವಿ. ಸೊ ಅದು ತುಂಬ ಜನಗಳು ಚೆನ್ನಾಗಿ ರಿಸೀವ್ ಮಾಡಿದರು. ಸೊ ಆಮೇಲೆ ವಿಶೇಷವಾಗಿ ಗುಂಡ ತುಂಬ ಕನೆಕ್ಟ್ ಆದರು ಜನ ಗುಂಡಂಗೆ. ಅದರಲ್ಲಿ ಎಸ್ಪೆಷಲಿ ಮಕ್ಕಳುಗಳಂತೂ ಇವಾಗಲೂ ನೋಡ್ತಿರ್ತಾರೆ. ಅವಾಗಿಂದನೂ ನೋಡಿ ಎಷ್ಟೋ ಜನ ಮಕ್ಕಳು ಅವರ ಅಪ್ಪ ಅಮ್ಮನ್ನ ಫೋರ್ಸ್ಫುಲಿ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ಅದನ್ನು ತೋರಿಸಿ ಅಂತ ಸುಮಾರು ಜನ ಹೇಳೋದು ಸರ್. ಅಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಸಲ ಶೂಟಿಂಗ್ ಹೋಗಿದ್ವಿ. ಅಲ್ಲಿ ಶೂಟಿಂಗ್ ಬಂದಾಗ ಮಕ್ಕಳು ಸ್ಕೂಲ್ ಬಿಡ್ತು ಸೈ ಅಂತ ಮಕ್ಕಳುಗಳೆಲ್ಲ ಬಂದು ಅವ್ರ ಡ್ಯಾಡಿ ಕರ್ಕೊಂಡು ಹೋಗ್ತಿದ್ರಲ್ಲ, ಅವ್ರ ಡ್ಯಾಡಿ ನಿಲ್ಲಿಸ್ಬಿಟ್ರೆ ಅವ್ರಿಗೆ ಯಾರು ಗೊತ್ತಾಯ್ತಾ? ಅವ್ರ ಮಗು ನೋಡಿದ್ರು, ಗೊತ್ತಾಗಿಲ್ಲ ಅಂತ. ಆಮೇಲೆ ಸರಿಯಾಗಿ ನೋಡು ಆಮೇಲೆ ಕಾಮಿಡಿ ಕಿಲಾಡಿಗಳು ಅಂತಂದ್ರು. ಅವ್ರು ನೋಡ್ಬಿಟ್ಟು ನಾನು ಮತ್ತು ಗುಂಡ ಅಂತ ಮಗು ಅಂದಾದ್ಮೇಲೆ ಆ ಮಗು ಅವರಪ್ಪ ಹೇಳೋದು, ನನ್ನ ಮಗು ಟಿ ವಿಯಲ್ಲಿ ಬರೋದೆಲ್ಲ ನೋಡುತ್ತೆ ನಾನು ಮತ್ತು ಗುಂಡ. ಆಮೇಲೆ ಹಾಕು ಅಂತ ಆಟ ಮಾಡೋದು. ನಾವು ಎಲ್ಲಿಂದ ಕಣ ಟಿ ವಿಯಲ್ಲಿ ಬರೋವರೆಗೂ ಕಾಯ್ಬೇಕು ನಾವು, ಯಾವ ಥರ ಸಿಗುತ್ತಾ ಕ್ಯಾಸೆಟ್ ನಾನು ಮತ್ತು ಗುಂಡದು ಅಂತ ಕೇಳಿದ್ರು. ಸೊ ಅಂದರೆ ಅಷ್ಟು ಎಮೋಷ್ನಲ್ ಟಚ್ ಆಗಿದ್ದಾರೆ ಸರ್. ಹಾಗಾಗಿ ಇದು ಕೂಡ ಪಾರ್ಟ್ 2 ಕೂಡ ಅದೇ ಥರ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಪ್ರೇಕ್ಷಕ ತಂದೆ ತಾಯಿಗಳು ಕೂಡ ಅಷ್ಟೇ ಚೆನ್ನಾಗಿ ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಆಮೇಲೆ ಒಂದು ನೀಟ್ ಸಬ್ಜೆಕ್ಟು. ಸೊ ಒಂದು ಹ್ಯೂಮರ್ ಜೊತೆಗೇ ಒಂದು ಎಮೋಷ್ನಲ್ ಇರ್ತಕ್ಕಂಥ ಸಬ್ಜೆಕ್ಟು. ಹಾಗಾಗಿ ನಾವೆಷ್ಟು ಇಷ್ಟಪಡ್ತೀವೋ ಹಾಗೆ ಕೂಡ ನೋಡಿದ್ರು ಕೂಡ ಅಷ್ಟು ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಅದಕ್ಕೋಸ್ಕರ ಕಾತರಾಗಿದೆ ಸರ್. ಸೆಪ್ಟೆಂಬರ್ 5ನೇ ತಾರೀಕು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಸರ್ ನಿಮಗೆ ನೀವು ರೈಟಿಂಗ್ ಮಾಡೋವಾಗೇನೆ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿರ್ತೀರಾ, ಹಿಂಗೆ ಮಾಡಬೇಕು ಅಂತಂದ್ಬಿಟ್ಟು. ಬಟ್ ಆ ಮಾಡೋ ರಿಸ್ಕ್ ಇದೆಯಲ್ಲ, ಸೊ ಅದನ್ನ ನೀವು ಕಾರ್ಯರೂಪಕ್ಕೆ ತರೋದು ಅದೆಲ್ಲ ಇದೆಯಲ್ಲ, ಸೊ ಅದೆಲ್ಲ ಮೈಂಡಲ್ಲಿ ಏನು ಕ್ಯಾಲ್ಕುಲೇಷನ್ ಆಗ್ತದೆ. ಎಸ್ ನಾನು ಈ ಥರ ಬರಿತಾ ಇದ್ದೀನಿ, ಅದು ವರ್ಕ್ ಆಗುತ್ತಾ ನೆಕ್ಸ್ಟು, ಅದೆಲ್ಲ ಮೈಂಡಿಗೆ ಬಂದಿಲ್ಲ. ಅಚೀವ್ ಮಾಡ್ಬೋದು ಅಂತ. ಹೌದು. ಸೊ ಅಂಡ್ ನೀವು ಅನ್ಕೊಂಡಂಗೆ ಬರಬೇಕು ಸ್ಕ್ರೀನಲ್ಲೂ ಕೂಡ. ಸೊ ಅದನ್ನ ಬರೆಯೋವಾಗ ಹೆಂಗೆ ನೀವು ಅದನ್ನ ಆಲೋಚನೆ ಮಾಡ್ತೀವಿ? ಇಲ್ಲ, ಆಮೇಲೆ ನಾವು ಬರೆದ್ಮೇಲೆ ಈಗ ನಮ್ಮ ಸ್ವಾಮಿ ಇದಾರಲ್ಲ, ಆ ಪೋರ್ಷನ್ ಎಲ್ಲ ಸ್ವಾಮಿ ಕರೆದ್ಬಿಟ್ಟು ಇದೆಲ್ಲ ಮಾಡಿಸ್ಬೋದ ಅಂತ ಕೇಳ್ತೀವಿ. ಓಕೆ, ಸ್ವಾಮಿ ಕಾನ್ಫಿಡೆಂಟ್ ಕೊಟ್ಟ ತಕ್ಷಣ ಓಕೆ ನಾವು ಮಾಡಿಸ್ತೇವೆ. ಇದು ಕೆಲವೊಂದು ಆಗಲ್ಲ ಅಂತ ಹೇಳ್ತಾರೆ, ಅದನ್ನು ಸ್ವಲ್ಪ ಹಂಗೆ ನ್ಯೂಟ್ರಲ್ ಮಾಡ್ತೀವಿ. ಆಮೇಲೆ ಕೆಲವೊಂದು ಕಟ್ ಶಾರ್ಟ್ಸಲ್ಲಿ ಅಚೀವ್ ಮಾಡ್ತೀವಿ ಜಾಸ್ತಿ. ಈಗ ಒಂದೇ ಶಾರ್ಟಲ್ಲಿ ಮಾಡೋಕ್ಕಾಗಲ್ಲ 100%. ಸೊ ಕಟ್ ಶಾರ್ಟ್ಸ್ ಜಾಸ್ತಿ ಹೋಗುತ್ತೆ. ಆಮೇಲೆ ಇವ್ನಿಗೆ ಕೆಲವೊಂದು ಟೆಕ್ನಿಕ್ಗಳು ಯೂಸ್ ಮಾಡ್ತೀವಿ. ನಾನು ಅವಾಗಲೇ ಹೇಳ್ತೀನಿ, ಹೀರೋಯಿನ್ ಒಂದು ಸೀನಲ್ಲಿ ಏನು ಮಾಡ್ತಾರೆ, ಇವ್ನು ಮಲಗಿರ್ತಾನೆ, ಯಾವುದೋ ಒಂದು ಯೋಚನೆಯಲ್ಲಿ ಮಲಗಿರ್ತಾನೆ. ಕರೀತಾರೆ ನೇಮ್ಗಳನ್ನೆಲ್ಲ, ಬಂಟಿ, ಪಿಂಕಿ ಎಲ್ಲ ಒಂದು 7-8 ಹೆಸರು ಕರೀತಾರೆ. ಆಮೇಲೆ ಗುಂಡ ಅಂತ ಮಾತ್ರ ನೆತ್ತಿ ಕರೀತಾರೆ. ಆವಾಗ ಇವನು ರಿಯಾಕ್ಟ್ ಮಾಡಬೇಕು. ಹೆಂಗೆ ಮಾಡಿಸ್ತೀರಾ? ಮಲಗಿದ್ದಾನೆ. ಅದಕ್ಕೆ ನಾವೇನು ಮಾಡ್ತೇವೆ, ಸ್ಟ್ರೈಟ್ ಅವೇ ಒಂದು ಸ್ಪೀಕರ್ ಇತ್ತಲ್ಲ, ನಾವು ಮೈಕಲ್ಲಿ ಆ್ಯಕ್ಷನ್ ತಗೊಂಡಾಗ ಹತ್ರ ಎಲ್ಲರೂ ಸೈಲೆನ್ಸ್ ಮಾಡಿಸ್ತಾರೆ. ಇವರು ಎಲ್ಲ ನೇಮ್ನು ಕರೆದ್ರು ಹೀರೋಯಿನ್. ಆಮೇಲೆ ಲಾಸ್ಟ್ ಗುಂಡ ಅಂತ ಕರೆದ್ರಲ್ಲ, ಆವಾಗ ಏನು ಮಾಡಿಬಿಟ್ಟು ಜೋರಾಗಿ ಕಿರ್ಚಾಡ್ಬಿಟ್ಟು ಮೈಕಲ್ಲಿ ಕಿರ್ಚಾಡಿದಾಗ ಸ್ಪೀಕರ್ ಬ್ಲಾಸ್ಟ್ ಆದಂಗೆ ಆಗ್ಬಿಡ್ತಲ್ಲ, ಏನೋ ಬ್ಲಾಸ್ಟ್ ಆಯ್ತಲ್ಲ ಅಂತ ಹಿಂಗೆ ಎದ್ದು ಹಿಂಗೆ ನೋಡಿದ ತಕ್ಷಣ ಅದನ್ನು ಕ್ಯಾಪ್ಚರ್ ಮಾಡ್ತಾರೆ. ಇಲ್ಲ ನೋಡ್ಲಿ, ಕೆಲವೊಂದು ಈ ಥರ ರಿಸ್ಕ್ ತಗೊಂಡು ಅಚೀವ್ ಮಾಡ್ಬೇಕಾಗುತ್ತೆ, ಇಲ್ಲ ಐಡಿಯಾ ಓಡಿಸ್ಬೇಕಾಗತ್ತೆ. ಸರ್ ನೀವು ತುಂಬಾ ಅಟ್ಯಾಚ್ಮೆಂಟ್ ಅದು ಅಂತಲ್ವಾ, ಫಸ್ಟ್ ಇಂದನೂ ಅವಾಗಿಂದನೂ ಪ್ಯಾಂಪರ್ ಮಾಡ್ಕೊಂಡೆ ಬಂದಿದ್ದೀವಿ. ಹೌದು. ಈಗ ಒಂದು ಟಾಸ್ಕ್ ನೋಡೋಣ, ಅದು ಕರ್ಬಿಟ್ಟು ಮಾತಾಡಿಸ್ಬೇಕು ಅಂತ ಕ್ಯಾಪ್ಚರ್ ಮಾಡ್ಬೇಕು. ಬನ್ನಿ ಬಾಯ್ರಿ ಬಾರಿ ಓನಮ್ಮ ಅಂದ್ರೆ ಖುಷಿ ಅವನಿಗೆ. ಅವ್ನು ಮಾತಾಡೋದೆ ಅಂತಾನೆ, ಹಿಂಗೆ ಬರೋದು. ಕರೆದಾಗ ಮಲಗಿದ್ದ ಆರಾಮಾಗಿ ಹೋಗು ಗೋ ಸಾಕು ಹೋಗು ನೋಡಿ. ಅದು ಸೂಪರ್ ಸರ್, ಅಷ್ಟು
ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ. ಇಲ್ಲ, ಯಾಕಂದರೆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಅಂತಾರಲ್ಲ, ಫಸ್ಟೇ ನಾನು ಹಿಂಗೆ ಮಾಡೋಕ್ಕೆ ಹೋಗಲಿಲ್ಲ. ಅವಕ್ಕೂ ಒಂದು ಆ್ಯಟಿಟ್ಯೂಡ್ ಇರುತ್ತೆ ಅಂತ ಹೇಳಿದ್ರು. ನನಗೂ ಗೊತ್ತಿರಲಿಲ್ಲ. ಫಸ್ಟೇ ನೀವು ಕಮೆಂಟ್ ಮಾಡೋಕ್ಕೆ, ಡಾಮಿನೇಟ್ ಮಾಡೋಕ್ಕೆ ಹೋಗ್ಬಿಡಿ, ಅವು ಕೇಳಲ್ಲ. ಅವನ್ನೇ ಡಾಮಿನೇಟ್ ಮಾಡಿಸ್ಕೊಳ್ಳಿ ಫಸ್ಟ್ ಅವನ ಹತ್ರ. ಜೋಬಲ್ಲಿ ಬಿಸ್ಕೆಟ್ ಇಸ್ಕೊಂಡಿದ್ರೆ ಮೂತಿ ಕೊಡು 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 ಅಂತ ಕೊಟ್ಬಿಡ್ತಿದ್ದೆ. ಕಿತ್ಕೊಳ್ತಾ ಇದ್ದ ಬಿಸ್ಕೆಟು, ಕೊಟ್ಬಿಡ್ತಿದ್ದೆ. ಹಂಗೊಂದು 2-3 ದಿನ ಆದಮೇಲೆ ನಾನು ಹೇಳ್ದಂಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ಅಂಡ್ ಅದಕ್ಕೂ ಮುಂಚೆ ನಿಮಗೆ ಮೈಂಡ್ಸೆಟ್ ಹೇಗಿತ್ತು ಅಂತ, ಈ ಟಾಕ್ಸು ಏನಾದ್ರು ಚೇಂಜ್ ಆಯ್ತಾ ಈ ಥರ ಅಟ್ಯಾಚ್ಮೆಂಟ್ ಆದಮೇಲೆ? ಇಲ್ಲ, ಮುಂಚಿಂದನೂ ನನಗೆ ಇಂಡಿ ಬ್ರೀಡ್ ಆಗ್ಬೋದು, ಸ್ಟ್ರೀಟ್ ಡಾಗ್ಸ್ ಆಗ್ಬೋದು, ಎಲ್ಲಾದರೂ ಅದು ಮಾತಾಡ್ಸೋದು ಕಾಮನ್. ಅದು ಬಂದಾಗ ಮಾತಾಡಿಸ್ತಾ ಇರ್ತೀನಿ. ಸೊ ಒಂದು ಫೆಮಿಲಿಯಾರಿಟಿ ಇತ್ತು. ಆ್ಯಂಡ್ ಅವಕ್ಕೂ ಗೊತ್ತಾಗತ್ತಂತ, ಸೆನ್ಸ್ ಆಗತ್ತೆ ಅನ್ಸುತ್ತೆ ಕೆಲವ್ರು ಯಾರು ಫ್ರೆಂಡ್ಲಿ. ಯಾರು ಹೇಳಿದ್ರು ಸರ್, ಅಂದರೆ ನಾವು ಕರೀದೀವಿ, ಅವ್ರು ಕರೆದ ತಕ್ಷಣ ಬಂತು ನೋಡ್ರಿ, ರಾಕೇಶ್ ಕರೆದ ತಕ್ಷಣ ಬಂತಲ್ಲ, ಮನಸ್ಪೂರ್ವಕ ಕರೆದ್ರೆ ಮಾತ್ರ ಬರೋದಂತ. ಮನಸ್ಸು ಗೊತ್ತಾಗತ್ತಂತ ಅದಕ್ಕೆ. ಅಂದರೆ ಸುಮ್ಮನೆ ಕರಿತಾವನ ಮೇಲಿನ ಮಾತಿಗೆ ಅಥವಾ ಮನಸ್ಸು ಇಟ್ಟು ಕರೀತಾವ್ರ ಅಂತ ಗೊತ್ತಾಗತ್ತಂತ. ಎಸ್ಪೆಷಲಿ ಬಂಟಿ ಮೂರೇ ಜನದ ಹತ್ರ ಹೋದ ಅವ್ರ ಓನರು ಸ್ವಾಮಿ, ಅದು ಬಿಟ್ಟರೆ ರಾಕೇಶ್ ಅವರು ತುಂಬ ಬೇಗ ಮಿಂಗಲ್ ಆಗ್ಬಿಟ್ಟ. ಬಂಟಿ ಬಾ ಓಡ 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 ಬಾ 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 ಅಪ್ಪ ನಾನು ಮರದೇ ಉಳಿಸ್ಬಿಟ್ಟು ತಂದೆ ಎತ್ಕೊಂಡ್ರೆ ಆಗಲ್ಲ. ಮರದೇ ನಾನು ಮರದೇ ಹೋಗ್ಬಿಡೋದು ಕಣೋ. ಅವ್ರ ಹತ್ರ ಹೋಗಿ ಹಿಂಗ್ ಬಾಲ ಆಡಿದ್ದ, ಮುಖ ಎಲ್ಲ ಇದು ಮಾಡ್ದ, ಅದು ಇವ್ರ ಹತ್ರ ಅಷ್ಟು ಬರ್ಲಿಲ್ಲ. ಇವ್ರ ಜೊತೆ ಮನಸ್ಪೂರ್ವಕವಾಗಿ ಕರೆದ್ರು. ಬಟ್ ಇದೊಂದ್ ಕಡೆ ಭಯ ಇತ್ತಲ್ಲ, ಬರ್ಲಿಲ್ಲ ಅದನ್ನ ಮರದೇ. ಸರ್, ಪಾರ್ಟ್ 1 ತುಂಬಾ ಎಕ್ಸ್ಪೆಕ್ಟೇಷನ್, ಅಂದ್ರೆ ಅದು ಒಳ್ಳೆ ಸಕ್ಸಸ್ ಆಗಿರೋದ್ರಿಂದ 2 ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಆಕ್ಚುಲಿ. ಏನಕ್ಕಂದ್ರೆ ಇತ್ತೀಚೆಗೆ ಪಾರ್ಟ್ 2 ತೆಗೆದು ತುಂಬಾ ಜಾಸ್ತಿ ಆಗಿದೆ ಆಕ್ಚುಲಿ. ಸೊ ಫಸ್ಟ್ ಸಿನಿಮಾ ನಾರ್ಮಲ್ ಆಗಿ ಹಿಟ್ ಆಗಿರೋದು ಪಾರ್ಟ್ 2 ತೆಗಿತಿದ್ರು, ಅದೇನಕ್ಕೆ ಗೊತ್ತಾಗ್ತಿಲ್ಲ. ಸೊ ಡೈರೆಕ್ಟ್ ಆಗಿ ಮಾತಾಡ್ತಿದ್ದೀನಿ. ಬಟ್ ಈ ಸಿನಿಮಾ ತುಂಬಾ ಹಿಟ್ ಆಗಿರೋದು ತುಂಬಾ ದೊಡ್ಡ ಜವಾಬ್ದಾರಿ ನಿಮ್ಗೆ. ಏನಕ್ಕಂದ್ರೆ ಆಡಿಯನ್ಸ್ ಫಸ್ಟ್ ಪಾರ್ಟ್ ನಮ್ಮ ಮೈಂಡ್ ಇಟ್ಕೊಂಡೇ ಬರೋದು. ನೀವು ಹೆಂಗಾದ್ರೂ ಮಾಡಿದ್ರಿ ಸಿನಿಮಾನ, ಫಸ್ಟ್ ಪಾರ್ಟ್ ಹೆಂಗಿದೆ ಅಂತ ಹೋಲಿಸ್ಕೊಂಡೆ ಸಿನಿಮಾ ನೋಡ್ತಾರೆ. ಸೊ ಆ ಭಯ, ಆ ಜವಾಬ್ದಾರಿ ತುಂಬಾ ಇದೆ. ಹೌದು, ತುಂಬಾ ಜವಾಬ್ದಾರಿ ನಾವು ಮನಸ್ಸಲ್ಲಿ ಇಟ್ಕೊಂಡೆ ನಾವು ಈ ಸಿನಿಮಾ ಮಾಡಿರೋದು. ಓಕೆ. ಮತ್ತೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ಏನಂದ್ರೆ ಈಗ ಫಸ್ಟ್ ಪಾರ್ಟಲ್ಲಿ ಏನಾಯ್ತು ಹೇಳಿ, ಎಂಡಲ್ಲಿ ಹೀರೋ ಸತ್ತೋದ. ಹೌದು. ಸತ್ತೋಗಾದ್ಮೇಲೆ ಗುಂಡ ಒಬ್ಬ ಹೊಳ್ಕೊಂಡ, ಫುಲ್ ಸುತ್ತಾನೆ. ಅವ್ರ ಮನೆಗೆ ಹೋಗ್ತಾನೆ, ಹೀರೋ ಶಂಕರ ಇಲ್ಲ. ಅವನು ಆಟೋ ಸ್ಟ್ಯಾಂಡ್ ಹತ್ರ ಹೋಗ್ತಾನೆ, ಶಂಕರ ಇಲ್ಲ. ಮತ್ತೆ ಇವ್ರ ಮನೆ ಹತ್ರ ಹೋಗ್ತಾನೆ, ಶಂಕರ ಇಲ್ಲ. ಎಲ್ಲಿ ನೋಡಿದ್ರು ಶಂಕರ ಇಲ್ಲ. ಶಂಕರ ಲಾಸ್ಟ್ ಇಲ್ಲಿ ಹೋಗ್ತಿದ್ದು ಅವನೊಂದು ಗುಂಡಿ ಒಳಗಡೆ ಸಮಾಧಿ ಆಗ, ಆ ಸಮಾಧಿ ಹತ್ರನೇ ಹೋಗಿ ಸೆಟ್ಲ್ ಆಗ್ತಾನೆ. ಸೆಟ್ಲ್ ಆದಮೇಲೆ ಈಗ ಎಂತರ್ಗೂ ಕಳ್ ಚುರುಕನಲ್ವ, ನಾಯಿ ಎಷ್ಟು ಒದ್ದಾಡ್ತಾ ಇದೆ. ನಾನು ಸುಮಾರು ಜನ ಹೇಳಿದ್ದಾರೆ, ಸುಮಾರು ಜನ ಹತ್ತಿದ್ದಾರೆ. ಆವಾಗ ನಾನು ಅಂದ್ಕೊಂಡಿದ್ದೆ, ಓಕೆ ಗುಂಡಿಗೊಂದು ನ್ಯಾಯ ಒದಗಿಸ್ಬೇಕು, ಸಿಂಗಲ್ ಆಗಿದ್ದಾನೆ, ಅವ್ನಿಗೇನಾದರೂ ಮಾಡಿ ಒಂದು ನ್ಯಾಯ ಒದಗಿಸ್ಬೇಕು ಅಂದಾಗ ಹೇಗೇನು ಆ ಸೋಲು ಯಾರು ಶಂಕರ ಸತ್ತಿರ್ತಾನೆ, ಹೇಗೇನು ಅದು ಫಾರ್ಮ್ ಆಗಿ ಮತ್ತೆ ಅವನಿಗೆ ಹೋಗ್ತಾನೆ, ಹುಟ್ಟಿ ಅವನು ಋಣನ ತೀರಿಸ್ತಾನೆ. ಇದು ಒಂದು ಜರ್ನಿ. ಸುಮ್ಮನೆ ಪಾರ್ಟ್ 2 ಅಂದ ತಕ್ಷಣ ಏನೇನೋ ಮಾಡಬೇಕು, ಪಾರ್ಟ್ 2 ಅದರಲ್ಲಿ ಏನಾದ್ರು ಸ್ವಲ್ಪ ಕಮರ್ಷಿಯಲಿ ವರ್ಕೌಟ್ ಮಾಡಬೇಕು, ಇದಿಲ್ಲ. ಪ್ಯೂರ್ಲಿ ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗಲೇ ನಾವು ಅನಿಮಲ್ ಓರಿಯೆಂಟೆಡ್ ಯಾರೂ ಸಿನಿಮಾನೇ ಮಾಡ್ತಾ ಇರಲಿಲ್ಲ ಅವರು. ಆ್ಯಕ್ಚುಲಿ ಡಾಗ್ ಓರಿಯೆಂಟೆಡ್ ಎಮೋಷನಲ್ ಸಿನಿಮಾ ಅಂತ ಬಂದಿದೆ ಫಸ್ಟ್ ನಮಗೆ. ಆಮೇಲೆ 1.5 ವರ್ಷ 2 ವರ್ಷ ಆದಮೇಲೆ ಚಾರ್ಲಿ ಬಂತು, ಈಗ ಪಪ್ಪಿ ಬಂತು. ಸೊ ಇದೊಂದು ಸ್ಟಾರ್ಟ್ ಮಾಡಿದ್ವಲ್ಲ ಜರ್ನಿ ನಮ್ಮದು ಈ ಥರದ್ದು. ಸೊ ಇದನ್ನಲ್ಲೇ ಡಿಸ್ಕಂಟಿನ್ಯೂ ಮಾಡೋದು ಬೇಡ. ಆಮೇಲೆ ಸಕ್ಸಸ್ ಕೊಟ್ಟಿದ್ದಾರೆ, ಅದಕ್ಕೆ ಜನ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ಅದನ್ನು ಹಂಗೆ ಉಳಿಸ್ಕೊಂಡು ಹೋಗೋಣ. ಮತ್ತು ಕಥೆನೂ ಕೂಡ ಟ್ರಾವೆಲ್ ಮಾಡೋಕ್ಕೆ ತುಂಬ ಸ್ಪೇಸ್ ಇದೆ ಅಂತ ಹೇಳ್ಕೊಡೋದು. ಬಟ್ ಚೆನ್ನಾಗಿ ಬಂದಿದೆ ಅನ್ಕೋತೀನಿ. ಅದಕ್ಕಿಂತ ನೋಡೋಣ, ಎಲ್ಲ ನೋಡಿದ್ಮೇಲೆ ನೀವು. ಫಸ್ಟ್ ಪಾರ್ಟಲ್ಲಿ ಶಂಕರ ಕ್ಯಾರೆಕ್ಟರ್ ನಿಮ್ಮಲ್ವಾ? ಸೊ ಇದರಲ್ಲೂ ಶಂಕರ ಇಂದು ಮತ್ತು ಬೋರಿ. ಬೋರಿ ಅಂದರೆ ಭಯಂಕರ ಸುಳ್ಳು ಹೇಳೋದು ಬೋರಿ ಅಂತೀವಿ. ಹೌದಾ? ಬೋರಿ ಬಿಡ್ತಾರೆ, ಸುಡುಗಾರ. ಅಂದ್ರೆ ಈಗ ಫಸ್ಟ್ ಪಾರ್ಟ್ ಅಲ್ಲಿ ಆ ಶಂಕರ ಜೊತೆಗೆ ನೀವು ಇದ್ರಲ್ಲ, ನಿಮ್ಗೆ ಏಜೇ ಆಗಿಲ್ಲ ಈಗ. ಅದೇ ನಿಮ್ಗೆ ಹಿಂಗ್ ತೋರಿಸ್ತಾರೆ ಸಿನಿಮಾದಲ್ಲಿ ಆಗಿರುತ್ತೆ. ಮಾಡಿರ್ತೀವಿ. ಆ್ಯಂಡ್ ಸೀರಿಯಸ್ ಪರ್ಫಾರ್ಮೆನ್ಸು ನಿಮ್ದು ಇದರಲ್ಲೇ ಅನ್ಸುತ್ತಲ್ಲ, ಇದರಲ್ಲಿ ಕಾಮಿಡಿ ನೋಡಿ. ಈ ಹಿಂದೆ ಒಂದು ಮಾಡಿದ್ನಲ್ಲ, ಇದು ಫುಲ್ ಫ್ಲೆಡ್ಸ್ ಸೀರಿಯಸ್ ತಗೊಂಡಿದ್ದು. ಬಟ್ ಇದು ಖುಷಿ ಏನಂದ್ರೆ ಹ್ಯೂಮರ್ ಜೊತೆಗೇನೆ ಎಮೋಷನಲ್ ಕನೆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ಅದೇನು ಸರ್ ಒಪ್ಕೊಂತೀರಾ ಅಂತ ನೀವು?
ಯಾವುದು ಸರ್? ನಂದು ಸೈಟ್ ಪ್ರಶ್ನೆ ಸರ್ ನಾನು ಒಪ್ಕೊಳ್ಳೋದು ಸರ್, ಡೈರೆಕ್ಟರ್ ಒಪ್ಸಿದ್ರು. ಅಲ್ಲ ಹಂಗಲ್ಲ. ಈಗ ಕಾಮಿಡಿ ರೋಲ್ ಕಂಪ್ಲೀಟ್ ಆಗಿ ಮಾಡ್ಕೊಂಡ್ ಬರ್ತಿದ್ರು, ಸಡನ್ ಆಗಿ ಈ ತರ ಸೀರಿಯಸ್ ಮಾಡ್ಬೇಕು ಅಂದಾಗ ಒಂದ್ ಕಡೆ ಆಡಿಯನ್ಸ್ ಹೆಂಗ್ ರಿಸೀವ್ ಮಾಡ್ತಾರೆ ಅಂತ ಫಸ್ಟ್ ಪಾರ್ಟಾಗೆ ಅನಿಸ್ತು ನಿಮಗೆ? ಹೌದು, ಇಲ್ಲ ಆ ಭಯ ಇದ್ದೇ ಇತ್ತು ನಮಗೆ, ಇರುತ್ತೆ. ಯಾಕಂದರೆ ಹೆಂಗೆ ರಿಸೀವ್ ಮಾಡ್ತಾರೆ, ಯಾಕಂದರೆ ನಾವು ಫ್ರೇಮಿಗೆ ಬಂದ ತಕ್ಷಣ ನಕ್ಬಿಡ್ತಾರೆ. ಹೌದು. ಸೊ ಅದು ಒಂದೊಂದ್ಸಲ ಎಮೋಷ್ನಲ್ ಆಗಿ ಸೀನ್ ಇರುವಾಗಲೂ ನಾವು ಫ್ರೇಮಿಗೆ ಬಂದಾಗ ನಕ್ಬಿಟ್ರೆ ಅದು ಆಭಾಸ ಆಗ್ಬಿಡುತ್ತೆ. ಹಂಗೆಲ್ಲ ಭಯ ಇರುತ್ತೆ ಸರ್. ಬಟ್ ಒಂದೇನೆಂದರೆ ಅದನ್ನು ಟರ್ನ್ ಮಾಡೋದು, ಆಮೇಲೆ ಅದನ್ನು ಪರ್ಫಾರ್ಮೆನ್ಸ್ ತಗೊಳ್ಳೋದು ನಿರ್ದೇಶಕರಿಗೆ ಬಿಟ್ಟಿದ್ದು ಸರ್. ನನಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಅವ್ರಿಗಿರುತ್ತೆ. ಸೊ ಈಗ ಮಾಡ್ತೀರಾ ಮಾಡಿ ನೀವು ಅನ್ನೋದೊಂದು ಅವ್ರು ಧೈರ್ಯ ತುಂಬ ಮಾಡ್ತಾರಲ್ಲ, ಸೊ ಆ ಧೈರ್ಯನೇ ನಮಗೆ ಮಾಡಿಸುತ್ತೆ. ನಮಗೆ ಕಲಾವಿದನಾಗಿ ನಮಗೆ ಆಸೆ ಇದ್ದೇ ಇರುತ್ತೆ, ಬರೀ ಕಾಮಿಡಿ ಅಷ್ಟೇ ಮಾಡೋದಲ್ಲ, ನಾವು ಎಮೋಷ್ನಲ್ ಮಾಡ್ತೀವಿ ಅನ್ನೋದು ಒಂದು ಆಸೆ ಇರುತ್ತೆ. ಬಟ್ ಆ ಆಸೆ ಜೊತೆಗೆ ಆ ಥರದ್ದು ಸಿಚುವೇಶನ್ ಸಿಗಬೇಕು ಜೊತೆಗೆ. ಸಿಚುವೇಶನು ಕತೆ ಅದು ಸಿಕ್ಕಾಗ ಸೊ ಡೈರೆಕ್ಟ್ರು ಆ ಥರದ್ದು ಫೀಲ್ ಹೇಳಿದಾಗ ನೋಡಿ, ಅವರು ಹೇಳಿದ್ರಾಗ್ಲೇ ನಾವು ಕ್ಲಾರಿಟಿ ಇದ್ಬಿಟ್ರೆ ಅದೇನು ಕನ್ಫ್ಯೂಷನ್ಸ್ ಇರಲ್ಲ, ಆರ್ಟಿಸ್ಟು ಮತ್ತು ಡೈರೆಕ್ಟರ್ ಜೊತೆ ಜಾಸ್ತಿ ವಾಗ್ವಾದ ಇರಲ್ಲ ಅನ್ನೋದೊಂದು ಹೇಳಿದ್ರು ಮಾತು. ಸೊ ಅದು ನಿಜ. ಅವ್ರು ಏನು ಮಾಡಿಸ್ಬೇಕು, ಏನು ಬೇಕು ನಮ್ಮಿಂದ ಅನ್ನೋದನ್ನು ಕ್ಲಿಯರಾಗಿ ಹೇಳ್ತಾರೆ. ಸೊ ಇದು ಬೇಕು, ಹಿಂಗೆ ಎಮೋಷ್ನಲ್ ಬೇಕು ಅಂತ ಹೇಳಿದಾಗ ಸೊ ನಾವು ಅದನ್ನು ಕೊಡೋಕ್ಕೆ ಸಾಧ್ಯತೆ ಆಗುತ್ತೆ ಸರ್. ಹಾಗಾಗಿ ಪ್ರತಿಯೊಬ್ಬ ಕಲಾವಿದನ್ನು ತೊಗೊಳ್ಳೋದು ನಿರ್ದೇಶಕರಿಗೆ ಕೆತ್ತುತ್ತಾರೆ ಅಷ್ಟೇ. ಹಾಂ ಸರ್. ಆ್ಯಂಡ್ ಸರ್, ನೀವು ಈಗ ಈ ಜರ್ನಿ ಇದೆಯಲ್ಲ ಇಷ್ಟು ವರ್ಷದಲ್ಲಿ, ಸೊ ಆ ಡಾಗ್ ಅವ್ರು ಟೇಕರ್ ಇರ್ತಾರಲ್ಲ, ಅವ್ರು ಹೇಳ್ದೇ ಇರೋದು, ಸೊ ನಿಮ್ಗೆ ಏನು ಅರ್ಥ ಆಯಿತು ಅಂತ ಆ್ಯಕ್ಚುಲಿ ಡಾಗ್ ಈ ಥರ ರಿಯಾಕ್ಟ್ ಮಾಡುತ್ತೆ ಸ್ಮೆಲ್ ಅದೆಲ್ಲ ಅವ್ರು ಹೇಳಿರ್ತಾರೆ ಹಿಂಗಿರುತ್ತೆ, ಬಟ್ ನಿಮ್ಗೇನು ಅರ್ಥ ಆಯಿತು ಅಂತ ಆ ಡಾಗ್ದು ಒಂದು ಮನಸ್ಸು ಅಥವಾ ಬೇರೆ ನಮ್ಮ ಒಳಗಿಂದ ಅದೇ ರೆಸ್ಪೆಕ್ಟ್ ಇರಬೇಕು. ಅದನ್ನು ಒಂದು ನಾಯಿ ಅಥವಾ ಏನೋ ಒಂದು ಇದಾಗಿ ನೋಡಿದ್ರೆ ಅವು ಹಾಗೆ ಬಿಹೇವ್ ಮಾಡ್ತವೆ ಅಂತ. ಬೇರೆ ಏನಾದ್ರು ತುಂಬ ಇಂಟೆನ್ಸ್ ವಿಷಯ ಗೊತ್ತಾಯ್ತು ನಿಮಗೆ ಅಂತ, ಓ ಈ ಥರ ಡಾಗ್ ರಿಯಾಕ್ಟ್ ಮಾಡ್ತಾ ಇಲ್ಲ, ಈ ಥರ ಇದೆ ಆ ಥರ ಎಲ್ಲ ಸರ್ಪ್ರೈಸೇ ಆಗೋದು ನನಗೆ. ಎಷ್ಟೊಂದು ಸಲ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ವಲ್ಲ, ಆ್ಯಕ್ಟಿಂಗ್ ಮಾಡುವಾಗ ಅಥವಾ ಸ್ಕ್ರೀನಲ್ಲಿ ಕೆಲವು ಸಲ ನಾವು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ರಿಯಾಕ್ಟ್ ಮಾಡಿಬಿಡ್ತವೆ. ಅಂದರೆ ಇನ್ನೂ ಚೆನ್ನಾಗಿ ರಿಯಾಕ್ಟ್ ಮಾಡ್ತವೆ, ಇನ್ನೂ ಸೂಪರಾಗಿ ರಿಯಾಕ್ಟ್ ಮಾಡ್ತವೆ. ಆ್ಯಂಡ್ ಅವನು ಬಂಟಿ ಎತ್ಕೊಳ್ಳೋದಂದರೆ ಇಷ್ಟ ಆಗಲ್ಲ, ಅವನಿಗೆ ಒದ್ದಾಡ್ಬಿಡ್ತಾನೆ, ಯಾರಿಗೂ ಎತ್ಕೊಳ್ಳೋಕೆ ಬಿಡೋದೇ ಇಲ್ಲ ಅವನು. ಬಟ್ ಟೇಕ್ ಟೈಮಲ್ಲಿ ನಾನು ಎತ್ಕೊಂಡು ಹೋಗಿ ಚೆನ್ನಾಗಿ ಬಂದುಬಿಡ್ತಿದ್ದ ಈಸಿಯಾಗಿ. ಅವೆಲ್ಲ ತುಂಬ ಸರ್ಪ್ರೈಸಿಂಗ್ ಅನಿಸ್ತಾಯಿತ್ತು. ಸೊ ಎಲ್ಲೋ ಒಂದು ಡೀಪರ್ ಲೆವೆಲಲ್ಲಿ ಅವ್ರಿಗೆ ಅರ್ಥ ಆಗತ್ತಾ ಅಥವಾ ನಮ್ಮ ಸೀರಿಯಸ್ನೆಸ್ ಅವಾಗ ಗೊತ್ತಾಗತ್ತಾ ಅನ್ನೋದೇ ಒಂದು ಮಿಸ್ಟ್ರಿ ಅನಿಸುತ್ತೆ. ಅಂದರೆ ಸರ್ ಭಾಷೆನಲ್ಲಿ ಹೆಂಗೆ ಅವು ರಿಯಾಕ್ಟ್ ಮಾಡ್ತವೆ ಅಂತ? ನಮ್ಮ ಟೋನು, ನಮ್ಮ ಫೀಲಿಂಗ್ ಅವಕ್ಕೆ ಈಸಿ ಕ್ಯಾಚ್ ಆಗುತ್ತೆ. ನಾವು ಗದರ್ತಾ ಇದ್ದೀವ ಅಥವಾ ಮಾಡ್ತಾ ಇದ್ದೀವ. ಒಂದು ನನ್ನ ಹತ್ರ ಚಿಲ್ಲಿ ಅಂತ ಇದ್ಲು ಹಸ್ಕಿ, ಅದನ್ನು ಟೆಸ್ಟ್ ಮಾಡೋಣ ಅಂತ ವಿಡಿಯೋ ಇದೆ ನನ್ನ ಹತ್ರ. ಅವಳು ನಾನು ಚಪಾತಿ ತಿಂತ ಯಾವಾಗಲೂ ಬಂದು ಕೊಟ್ಟ ಅಭ್ಯಾಸ ಅವಳಿಗೆ. ಒಂದು ಸಲ ಟೆಸ್ಟ್ ಮಾಡೋಣ ಅಂತ ನಾವು ಅಮ್ಮ ಎಲ್ಲ ಕೂತಿದ್ರು, ಚಿಲ್ಲಿ ನಿನಗೆ ಮನುಷ್ಯರ ಭಾಷೆ ಅಂದರೆ ಟೋನ್ ಅಲ್ವಾ, ಸೊ ಟೋನ್ ತುಂಬ ಸಾಫ್ಟಾಗಿ ನಿಂಗೆ ಮನುಷ್ಯರ ಭಾಷೆ ಅರ್ಥ ಆಗತ್ತಂದರೆ ಇದನ್ನು ತಿನ್ನಬೇಡ ಆಯಿತಾ, ನಾನು ಚಪಾತಿ ಇಡ್ತೀನಿ ಅಂದ್ಬಿಟ್ಟು ಇಟ್ಟೆ. ತಿನ್ನಲಿಲ್ಲ ಅವಳು. ತಗೋ ತಿನ್ನು ಅಂದರೂ ತಿನ್ನಲಿಲ್ಲ. ಈಗ ತಿನ್ನು ಅಂತ ತಿಂತು. ಈ ವಿಡಿಯೋ ಇದೆ ನನ್ನ ಹತ್ರ. ಸೊ ಆ ಥರ ವೆರಿ ಸರ್ಪ್ರೈಸಿಂಗ್ ಅನ್ನಿಸ್ತು ನನಗೆ. ನಾವು ಅಂದ್ಕೊತೀವಿ ಟೋನು ಗದ್ರದ್ರೆ ಅಥವಾ ಏನೇ ಹೇಳಿದ್ರು ನೋ ಎಸ್ ಕಮ್ ಆ ಟೋನ್ ಅಂತ ಇಲ್ಲ. ಸ್ವೀಟ್ ಟೋನಲ್ಲೂ ಏನಾದ್ರು ಹೇಳಿದ್ರು ಒಂದೊಂದು ಸಲ ಕ್ಯಾಚ್ ಮಾಡ್ತವೆ ಅಂತ ನನಗೆ. ಹಾಂ. ಆ್ಯಂಡ್ ಸಾರಿ, ಇನ್ನೊಂದು ಹೇಳೋದಕ್ಕೆ ರೀಸೆಂಟಾಗಿ ಒಂದು ರಿಸರ್ಚ್ ಓದಿದೆ ನಾನು. ವೆರಿ ರೀಸೆಂಟ್ ಸ್ಟಡಿಯಲ್ಲಿ ದೇ ಹ್ಯಾವ್ ಪ್ರೂವ್ಡ್ ದಟ್ ಮನುಷ್ಯರು ಜೊತೆಗೆ ಅವು ಎವಾಲ್ವ್ ಆಗ್ತಾ ಇದ್ದಾವೆ ಅಂತ. ಮನುಷ್ಯ ಹೇಗೆ ಕಾಡು ಮನುಷ್ಯದಿಂದ ಇಲ್ಲಿವರೆಗೂ ಎವಾಲ್ವ್ ಆದ, ಅದೇ ಥರ ಡಾಗ್ಸು ಎವಾಲ್ವ್ ಆಗ್ತಾ ಇದ್ದಾವೆ. ಮನುಷ್ಯರ ಜೊತೆ ಅಡಾಪ್ಟ್ ಮಾಡ್ಕೊಳ್ಳೋ ರೀತಿಲಿ ಅವು ಎವಾಲ್ವ್ ಆಗ್ತಾ ಇದ್ದಾವೆ. ಈ ಸಿಟಿ ಲೈಫ್ ಸ್ಟೈಲ್ಗೆ ಅಥವಾ ಇದಕ್ಕೆ ತುಂಬ ಕಡೆ ಸರ್ವಿಸ್ ಡಾಗ್ಸ್ ಅಂತ ಇವಾಗ ಮಾಡ್ತಾ ಇದ್ದಾರೆ. ವೇರ್ ಬ್ಲೈಂಡ್ ಪೀಪಲ್ಗೆ ಅಥವಾ ಹ್ಯಾಂಡಿಕ್ಯಾಪ್ ಅವ್ರಿಗೆ ಅವ್ರು ಬಂದು ಯಾವ ಡಾಗ್ ಚೂಸ್ ಮಾಡ್ತಾರೋ ಆ ಡಾಗ್ ಅವ್ರಿಗೆ ಸರ್ವಿಸ್ ಮಾಡೋ ಇದ್ರ ಥರ. ಆ್ಯಂಡ್ ನಾವು ಹಂಗೆ ನೋಡಿದ್ರೆ ಎಷ್ಟೊಂದು ಕಡೆ ಇಗ್ನೋರ್ ಮಾಡ್ತೀವಿ. ಬಟ್ ನಮಗೆ ಸೆಕ್ಯೂರಿಟಿಗೆ ಮೇಯ್ನ್ ಅವರೇ ಅಲ್ವಾ. ಏರ್ಪೋರ್ಟಲ್ಲಿ ಆಗ್ಬೋದು, ರೈಲ್ವೆ ಸ್ಟೇಷನಲ್ಲಿ ಆಗ್ಬೋದು, ಬಾಂಬ್ ಸ್ಕ್ವಾಡಲ್ಲಿ ಆಗ್ಬೋದು, ಎಲ್ಲ ಕಡೆನೂ ಅವರೇ ಸೆಕ್ಯೂರಿಟಿ. ನಮ್ಮನ್ನು ಇವಾಗಲೂ ಪ್ರೊಟೆಕ್ಟ್ ಮಾಡ್ತಾ ಇರೋದೇ ಅವರು. ಸೊ ಸ್ಟಡಿ ಪ್ರಕಾರ ಅವರು ಎವಾಲ್ವ್ ಆಗ್ತಾ ಇದ್ದಾರೆ. ಮತ್ತು ಎಲ್ಲರೂ ಹೇಳ್ತಾರೆ ಬಿಸ್ಕೆಟ್ ಕೊಟ್ಟರೆ ಬಂದ್ಬಿಡುತ್ತೆ, ತಿಂಡಿ ಕೊಟ್ಟರೆ ಸಾಕು ಅವಕ್ಕೆ, ಅದೇ ಸೆಂಟ್ರಿಕ್ ಅಂತ ನಾವು ಅದನ್ನೇ ನಂಬ್ಕೊಂಡು ಬಂದಿದ್ವಿ. ರೀಸೆಂಟಾಗಿ MRI ಸ್ಕ್ಯಾನ್ಸ್ ಪ್ರೂವ್ ಮಾಡಿದೆ ದಟ್ ಓನರ್ ಬಿಸ್ಕೆಟು ತಿಂಡಿಗಿಂತ ಓನರ್ ಜಾಸ್ತಿ ಅವಕ್ಕೆ ಅಫೆಕ್ಷನ್. ಆ್ಯಂಡ್ ಓನರೇ ಬೇಕು. ಓನರ್ ಬಂದಾಗ ಅವಕ್ಕೆ ಇನ್ನೂ ಜಾಸ್ತಿ ಎಕ್ಸೈಟ್ ಆಗುತ್ತೆ ಬ್ರೈನಲ್ಲಿ ದ್ಯಾನ್ ಇಟ್ಸ್ ಫೇವ್ರೆಟ್ ಫುಡ್ ಅಂತ. ಅಂದರೆ ಏನು ಕೊಡ್ತೀವಿ ಅಲ್ಲ, ಯಾರು ಕೊಡ್ತಾರೆ? ಹಾಂ. ಸೊ ಅದೇ ಎವಲ್ಯೂಷನ್ ನೋಡಿ. ಅವು ಮುಂಚೆ ಫುಡ್ಗೋಸ್ಕರನೇ ಬಂದು ಸೇರ್ಕೊಂಡಿದ್ದು ಮನುಷ್ಯನ ಜೊತೆ. ಅಲ್ಲಿಂದ ಶುರುವಾಗಿದ್ದು ಇವಾಗ ರಿಯಲ್ ಲವ್ ಅನ್ನೋದು ಸೈಂಟಿಫಿಕಲಿ ಪ್ರೂವನ್ ಇವಾಗ. ಆ್ಯಂಡ್ ಸರ್ ಫಸ್ಟ್ ಪಾರ್ಟಲ್ಲಿ ಅವರು ಸೊ KR ಪಟೇಲ್ ಸರ್ ಮಾಡಿದ್ದು ರೋಲ್ನ
ನೀವು ನಾರ್ಮಲ್ ಆಗಿ ಇಲ್ಲ ಈ ಥರ ಕಾಮಿಡಿಯನ್ನ ಈ ಥರ ಸೀರಿಯಸ್ ಆಗಿ ಮಾಡಿಸಿದೆ, ನೆಕ್ಸ್ಟ್ ಪಾರ್ಟ್ ಸಹ ಈ ಥರ ಒಬ್ಬ ಕಾಮಿಡಿಯನ್ನ ಸೀರಿಯಸ್ ಆಗಿ ಮಾಡ್ಸೋಣ ಆ ಥರ ಯೋಚನೆ ಮಾಡಿದೆ. ರಾಕೇಶ್ ಅವ್ರನ್ನ ಯಾಕೆ ಚೂಸ್ ಮಾಡಿದ್ರು? ಅದು ಹೆಂಗೆ ನೀವು ರಾಕೇಶ್ ಇಲ್ಲ ಅಂದರೆ ಮಗನ ಕ್ಯಾರೆಕ್ಟರ್ ಬೇಕಾಗಿತ್ತು. ಹೌದು, ನಾವು ಮಗನ ಕ್ಯಾರೆಕ್ಟರ್ ಅಂದಾಗ ಒಂದು 25 ಏಜು ಈ ಥರ ಆವಾಗ ಕೆಲವೊಂದು ಆಯ್ಕೆಗಳು ಬಂದಾಗ ರಾಕೇಶ್ ಅವ್ರ ಒಂದ್ಸಲ ಮೀಟ್ ಮಾಡಿ ನರೇಶ್ ಹೋಗೋಣ ಅಂತ ನಾವು ಹೋದಾಗ ಆರಾಮಾಗಿ ಚಡ್ಡಿ ಹಾಕೊಂಡು ಒಂದು ಟಿ ಶರ್ಟ್ ಹಾಕೊಂಡು ಆರಾಮಾಗಿದ್ರು. ಓ ಅಲ್ಲೇ ಒಂಥರ ಓಕೆ ಅಂತ ಸರ್ ಹೇಳೋಣ ಸ್ಟೋರಿ ಸ್ಟಾರ್ಟ್ ಮಾಡೋಣ. ಓಕೆ ಸರ್ ಮಲ್ಲಿಗೆ ಇತ್ತು ಅದೇ ಚಾಪೆ, ಆರಾಮಾಗಿ ಚಾಪೆ ಮೇಲೆ ಇಬ್ಬರು ಕೂತ್ಕೊಂಡು ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವಾಗ ಇವರು ತುಂಬ ಆ ಥರದ್ದು ಒಂದು ಅಟ್ಮಾಸ್ಫಿಯರಲ್ಲಿ ಇಬ್ಬರು ಸೆಟ್ಲ್ ಆದವು ಅಲ್ಲೇ ಗೊತ್ತಾಯಿತು ಮನುಷ್ಯ ಡೌನ್ ಟು ಅರ್ತ್ ಇದ್ದಾರೆ. ಈಗ ನನಗೆ ಕಥೆಗೆ ಯಾವ ಥರ ಸೂಟ್ ಆಗ್ತಾರೋ ಇಲ್ಲ, ಯಾಕೆಂದರೆ ಸ್ವಲ್ಪ ಇವರು ರಗಡ್ ಕ್ಯಾರೆಕ್ಟರ್ಗಳು ಈ ಮಚ್ಚಿಡ್ಕಡೆ ಈ ಥರದ್ದು, ಸೊ ಅದಕ್ಕೆ ಸೆಟ್ ಆಗ್ತಾರೋ ಇಲ್ವೋ ಅನ್ನೋದು ಒಂದಿತ್ತು. ಆಮೇಲೆ ಬಿಗ್ ಬಾಸ್ದು ಕೆಲವೊಂದು ವೀಡಿಯೋಸ್ ನೋಡಿದಾಗ ಓಕೆ ತುಂಬ ಜನ ಇಷ್ಟಪಡ್ತಾರೆ. ಆಮೇಲೆ ಏನಿದ್ರು ಓಪನ್ ಆಗಿ ಮಾತಾಡ್ತಾರೆ, ಒಳ್ಳೆ ಮನುಷ್ಯನ ಥರ ಅಂತ ಓಕೆ ರಾಕೇಶ್ ಅವರು ಹೇಳ್ಬಿಟ್ಟು ಕಥೆ ಹೇಳಿದ್ಮೇಲೆ ಅವರು ತುಂಬ ಖುಷಿಪಟ್ಟು ಸೊ ಹಾಗೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಬಟ್ ಸರ್ ನೀವು ಈ ಬಿಗ್ ಬಾಸ್ ಬಿಫೋರ್ ತೊಗೊಂಡ್ರೆ ಜನಗಳ ಮೈಂಡ್ ಸೆಟ್ಟೇ ನಿಮ್ಮ ಒಪಿನಿಯನ್ ಅಂದರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಸೊ ಬೇರೆ ಥರ ಅಂತ ಅಂದ್ಕೊಂಡಿದ್ರು. ಸಿನಿಮಾಗಳು ನೀವು ಸ್ವಲ್ಪ ಆ ಥರ ಮಾಡಿದ್ದೆ ಅವಾಗೆಲ್ಲ, ಒಂದು ಮಚ್ಚು ಲಾಂಗು ಆ ಥರ ಸಿನಿಮಾಗಳು ಮತ್ತು ಲವ್ ಸ್ಟೋರೀಸ್ ಸೆಟಲ್ ಆ್ಯಕ್ಟಿಂಗ್. ಬಿಗ್ ಬಾಸ್ ಜರ್ನಿಯಿಂದ ಕಂಪ್ಲೀಟ್ ನಿಮ್ಮದು ಚೇಂಜ್ ಆಗುತ್ತೆ, ಗ್ರಾಫ್ ಚೇಂಜ್ ಆಯಿತು. ಯಾವುದೋ ಒಂದು ಇಂಟರ್ವ್ಯೂ ಕೊಟ್ಟರೆ ನೀವು ಸಿಕ್ಕಾಪಟ್ಟೆ ವೈರಲ್ ಆಗಿ ಓ ರಾಕೇಶ್ ಅವ್ರು ಹಿಂಗ ಅಂತ ಅಲ್ಲಿಂದ ಜನಗಳಿಗೆ ಹೌದು. ಚೇಂಜ್ ಆಗುತ್ತೆ. ಬಟ್ ನಾನು ಮುಂಚಿಂದನೂ ಹಾಗೆ ಇದ್ದೆ. ಬಟ್ ನಾನು ಯಾರ ಜೊತೆ ವರ್ಕ್ ಮಾಡಿದ್ದೆ ಲಿಮಿಟೆಡ್ ಇತ್ತಲ್ವಾ, ಒಂದು 200-300 ಜನಕ್ಕೆ ಹಾರ್ಡ್ಲಿ ಗೊತ್ತಿರ್ಬೋದು. ಪರ್ಸ್ನಲಿ ರಾಕೇಶ್ ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡಿದವರು, ವರ್ಕ್ ಮಾಡಿದವರು, ಒಡನಾಟ ಇಟ್ಕೊಂಡವರು, ಅವ್ರಿಗೆ ಮಾತ್ರ ಗೊತ್ತಿದ್ದೆ ನಾನು. ಆ್ಯಂಡ್ ಅದೊಂದು ಚಿಕ್ಕ ಪ್ರಪಂಚದಲ್ಲಿದ್ದೆ ನಾನು. ಬಟ್ ಯಾವಾಗ ಅದು ಬಿಗ್ ಬಾಸ್ ಅಂತ ವೇದಿಕೆಯಲ್ಲಿ ಇಡೀ ಕರ್ನಾಟಕ ನೋಡಿದ್ರು, ನನ್ನ ಫ್ಯಾಮಿಲಿ ದೊಡ್ಡದಾಯಿತು. ನನ್ನನ್ನು ಪರ್ಸ್ನಲ್ಲಾಗಿ ಗುರ್ತಿಸೋರು ಜಾಸ್ತಿ ಆದರು, ನನ್ನನ್ನು ರಿಲೇಟ್ ಮಾಡ್ಕೊಳ್ಳೋರು ಜಾಸ್ತಿ ಆದರು. ಸೊ ಹಂಗೆ ಜಾಸ್ತಿ ಆದಾಗ ಲವ್, ರೆಸ್ಪೆಕ್ಟು ಅಥವಾ ಪ್ರೀತಿ, ನೀನು ಚೆನ್ನಾಗಿ ಬೆಳಿಬೇಕು, ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿ ಸ್ಟ್ರಾಂಗ್ ಆಗಾಯಿತು. ಎಷ್ಟೊಂದು ಜನ ಅವರವರೇ ಫ್ಯಾನ್ ಪೇಜ್ಗಳು ಮಾಡಿಕೊಂಡ್ರು. ಬಿಗ್ ಬಾಸಲ್ಲೂ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಒಂದೇ ₹1 ಮಾರ್ಕೆಟಿಂಗ್ ಪ್ರಮೋಷನ್ಗೆ ಖರ್ಚು ಮಾಡಿರಲಿಲ್ಲ. ನಾನು ಸ್ಟ್ರಿಕ್ಟಾಗಿ ಹೇಳೋಗಿದ್ದೆ ನಮ್ಮ ಮನೇಲಿ, ಯಾವುದೇ ಕಾರಣಕ್ಕೂ ₹1 ಕೊಡಬಾರ್ದು ಯಾರಿಗೂ. ನಂದು ಏನಿದೆ ಯೋಗ್ಯತೆ ಹಾಗೆ ಗೊತ್ತಾಗಲಿ. ಈಗ ದುಡ್ಡು ಕೊಟ್ಟು ಮಾಡಿಸಿದ್ರೆ ಗೊತ್ತಾಗಲ್ಲ ಯಾವ್ದು ಟ್ರೂ ಯಾವುದು ಫೇಕ್ ಅಂತ. ಸೊ ಅದನ್ನು ತುಂಬ ಸ್ಟ್ರಾಂಗಾಗಿ ಹೇಳೋಗಿದ್ದೆ. ಬಂದಮೇಲೆ ಆ ಒಂದು ರೆಸ್ಪಾನ್ಸ್ ಸಿಕ್ತಲ್ಲ ನನಗೆ, ಎಲ್ಲ ಅವರವರೇ ಪೇಜ್ ಕ್ರಿಯೇಟ್ ಮಾಡಿಕೊಂಡು ಅವರವರೇ ಗ್ರೂಪ್ಸ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದು, ವೋಟಿಂಗ್ ಕ್ಯಾಂಪೇನ್ ಮಾಡಿದ್ದು. ಆವಾಗ ಓಕೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಎಲ್ಲರೂ ಹೇಳಿದ್ದು ಒಳ್ಳೆ ಸಿನಿಮಾ ಮಾಡಿ ಬ್ರೋ, ಒಳ್ಳೆ ತಂಡದ ಜೊತೆ ಗುರುತಿಸ್ಕೊಳ್ಳಿ, ನಿಮಗೆ ಒಳ್ಳೆ ಫ್ಯೂಚರ್ ಇರುತ್ತೆ, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ. ಆವಾಗ ಆ ರೆಸ್ಪಾನ್ಸಿಬಿಲಿಟಿ ನನಗೆ ಓಕೆ ಅಂತ ಒಂದು ಸ್ವಲ್ಪ ಇನ್ನೂ ಕಂಪೋಸ್ ಮಾಡ್ತು ಇನ್ ಟರ್ಮ್ಸ್ ಆಫ್ ಚಾಯ್ಸ್. ಅಲ್ಲಿವರೆಗೂ ಒಂದು ಸ್ವಲ್ಪ ಕೇರ್ಲೆಸ್ ಆಗೇ ಇದ್ದೆ ಅನಿಸುತ್ತೆ, ಲೇಟ್ ಬೇಕಾಗಿದ್ದೆ, ಜಾಸ್ತಿ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಬಟ್ ಇವಾಗ ಓಕೆ ಇಷ್ಟು ಜನ ನನ್ನ ಪ್ರೀತಿ ತೋರಿಸ್ತಾ ಇದ್ದಾರೆ, ಅವ್ರಿಗೆ ನಾನು ಎಂಟರ್ಟೈನ್ ಮಾಡಬೇಕು, ಜೆನ್ಯೂನಾಗಿ ಖುಷಿ ಪಡ್ತಾರೆ ನಾನು ಒಳ್ಳೆ ಪಾತ್ರ ಮಾಡಿದ್ರೆ ಅಂತ. ಅವಾಗಿಂದ ಟೀಮ್ನ ನೋಡೋಕ್ಕೆ ಶುರು ಮಾಡಿದೆ. ಒಳ್ಳೆ ಟೀಮ್ ಇರಬೇಕು, ಯಾವ್ಯಾವ ಆಸ್ಪೆಕ್ಟ್ ಎಲ್ಲ ಡಿಪಾರ್ಟ್ಮೆಂಟನ್ನು ಒಂಚೂರು ಗಮನಿಸ್ತಾ ಇದ್ದೆ. ಆ್ಯಂಡ್ ಕಥೆನೂ ಇನ್ನೂ ಇಂಟೆನ್ಸಾಗಿ ಕೇಳ್ತಾ ಇದ್ದೆ. ಓಕೆ ಇದು ಹೆಂಗೆ ಬರುತ್ತೆ, ಅವ್ರನ್ನೆಲ್ಲರನ್ನೂ ತಲೆಯಲ್ಲಿ ಇಟ್ಕೊಂಡು ಕೇಳೋಕ್ಕೆ ಶುರು ಮಾಡಿದೆ. ಸೊ ಇದು ಅದರ ರಿಸಲ್ಟ್ ಅಂತ ಹೇಳ್ಬೋದು. ಒಳ್ಳೆ ಸ್ಕ್ರಿಪ್ಟೇ ಸಿಕ್ಕಿದೆ ಖಂಡಿತವಾಗ್ಲೂ. ಸ್ಕ್ರಿಪ್ಟು, ಟೀಮು, ಕ್ಯಾಸ್ಟಿಂಗು ಆ್ಯಂಡ್ ಟೀಮ್ ಅದೊಂದು ವೈಬ್. ಅದು ಒನ್ನಲ್ಲೇ ಪ್ರೂವ್ ಮಾಡ್ಕೊಂಡಿದ್ದೀರಾ, ಸೊ ಅದನ್ನ ಹೇಳಬೇಕಾದಿಲ್ಲ. ಅದರಲ್ಲಿ ಈ ತರ ಒಂದು ಚೂಸ್ ಮಾಡಿದ್ದೀರಾ ಕ್ಯಾರೆಕ್ಟರ್ಸ್, ಆಕ್ಟರ್ಸ್ಗಳು ಅಂದ್ರೆ ಹೌದು. ಆಮೇಲೆ ಎಲ್ಲ ನೀವು ಏನು ಗೊತ್ತಾ, ಕ್ಯಾರೆಕ್ಟ್ರು ಒಂದು ಇನ್ನೋಸೆನ್ಸ್ನ ಪ್ಲೇ ಮಾಡಬೇಕು. ಟಕ್ಕನ ಆ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡ್ಬಂದು ನಿಂತ್ಕೊಂಡ ತಕ್ಷಣ ಒಂದು ಬ್ಯಾಗ್ನ ತಗೊಂಡು ನೀವು ನೋಡಿದರೆ ನೀವೇ ಇದಾಗುತ್ತೆ. ಒಂದು ಕಣ್ಣಲ್ಲಿ ನಿಮಗೆ ಗೊತ್ತಿಲ್ಲ, ಒಂದು ಕಣ್ಣಲ್ಲಿ ನೀರು ಜಿಗಿರುತ್ತೆ. ಯಾರೋ ಸಖತ್ತು ಸಾಫ್ಟಾಗಿರೋ ಒಳ್ಳೆ ಹುಡುಗ, ಯಾವುದೋ ಒಳ್ಳೆ ಮನೆ ತಂದಿಲ್ಲ ಹುಡುಗ, ಆಮೇಲೆ ಏನು ಕಲ್ಮಶಗಳಿರೋ ಹುಡುಗ ಅನ್ನೋ ಥರದೊಂದು ಫೀಲ್ ಆಗುತ್ತೆ. ಅದು ಅದೇ ಹೊಡೆದಾಟ. ಈಗ ಇವ್ರದ್ದು ಈ ಥರ ಮನಸ್ಸಿಗೆ ನಿಮ್ಗೆ ಅನ್ಸುತ್ತೆ, ಗುಂಡ ಬಂದು ಇವ್ರನ್ನ ಬಿಟ್ಟರೆ ಇಲ್ಲ, ಇಬ್ಬರು ಮಧ್ಯದಲ್ಲಿ ಒಂದು ಕ್ಯಾರೆಕ್ಟರ್
ಡಾಮಿನೇಟ್ ಅದೇ ಹಿಂದೂ ರಚನಾ. ರಚನಾ. ಇಲ್ಲೇನಾಗುತ್ತೆ ಹೆಂಗೆ ಹೋಗುತ್ತೆ ಅನ್ನೋದೇ ಕತೆ. ಸರ್ ನಿಮಗೆ ಅಂದ್ರೆ ಡಾಗ್ ಬಿಡಿ ಕಂಪ್ಲೀಟ್ ಪ್ರಾಣಿಗಳು ತಗೊಂಡ್ರೆ ಫನ್ನಿ ಇನ್ಸಿಡೆಂಟ್ ಲೈಫಲ್ಲಿ ಏನು ನಡೆದಿದ್ಯಾ ಅಂತ, ಇಲ್ಲ ಭಯ ಪಟ್ಕೊಂಡು ನೋಡೋಗಿರೋದು? ಭಯ ಪಟ್ಕೊಂಡು ನೋಡಿರೋದಂದ್ರೆ ನಾವು ಹಳ್ಳಿಯಲ್ಲೇ ಬೆಳೆದಿದ್ವಿ ಸರ್. ಹಸುಗಳು, ಎತ್ತುಗಳು, ನಮ್ದು ಆಕಳ ಅಂತ ಕರೀತೀವಿ. ಆಕಳ ಮೇಯ್ಸಕ್ಕೆ ಹೋಗ್ತಿದ್ವಿ ನಾನು ಇಲ್ಲಿ. ಆಮೇಲೆ ಎತ್ತುಗಳು ಹೊಡ್ಕೊಂಡು ನಾವು ರಜೆ ಸಿಕ್ಕಾಗೆಲ್ಲ ವ್ಯವಸಾಯ ಮಾಡಿದ್ವಿ. ನಮ್ಮದೊಂದು ಕರಿ ಎತ್ತಿತ್ತು, ಅದು ಇನ್ನೊಂದು ಕೆಂದ ಎತ್ತಿತ್ತು. ಸೊ ಅದು ಕರಿ ಎತ್ತು ಮಾತು ಕೇಳ್ತಾ ಇರಲಿಲ್ಲ ನನಗೆ, ನಮ್ಮ ತಂದೆಯವರೇ ಬರಬೇಕಿತ್ತು. ಅದು ಒಂದು ಸಲ ಏನು ಮಾಡ್ಬಿಟ್ರು, ಹೊಲದಲ್ಲಿ ಎರಡು ಹಿಂಗೆ ಅರ್ಗೋದು ಅಂತೀವಿ ನಾವು, ಏನಂತ ಗೊತ್ತಿಲ್ಲ, ರಂಟೆ ಹೊಡಿತಾರಲ್ಲ. ಸೊ ಆ ಥರ ನಾನು ಮನೆಗೆ ಹೋಗಿ ಬರ್ತೀನಿ, ನೀನು ಹೊಡಿತಾ ಇರೋ ಅಂತ ಹೇಳ್ಬಿಟ್ಟು ನನಗೆ. ಅಲ್ಲ, ಈಗ ಇದನ್ನ ಕುಂಟೆ ಎಲ್ಲ ಕಟ್ಕೊಂಡು ಉಳ್ತಾರಲ್ಲ, ರಂಟೆ ಹೊಡಿಯೋದು ಅಂತೀವಿ ನಾವು, ರಂಟೆ ಹೊಡಿಯೋದು ಅಂತೀವಿ, ಮಟ್ಟ ಮಾಡೋದು. ಸೊ ಅದೆಲ್ಲ ಹಿಂಗೆ ಅದು ಮಾಡ್ತಾ ಇರೋದು, ಅದು ಹೊಡ್ಕೊಂಡು ಹೋಗ್ಬೇಕು. ನಾನು ಮನೆಗೆ ಹೋಗಿ ಬರ್ತೀನಿ, ನೀನು ಹೊಡಿತಾ ಇರೋ ಅಂತ ಹೇಳ್ಬಿಟ್ಟು ಹೋದ್ರು. ಸೊ ನಾನು ಹೊಡಿತಾ ಇದ್ದೆ, ಹಿಂಗೆ ಹೋಗಿ ಹಿಂಗೆ ಬಂದು ಹಿಂಗೆ 3 ರೌಂಡ್ ಹೋಗಿ ಬಂತು. ಹಿಂಗೆ ನೋಡ್ತಾ ಇತ್ತು ಹೊರಗಣಿಲ್ಲ, ನಾನು ನೋಡ್ತಾ ನಮ್ಮಪ್ಪ ಇಲ್ಲಿ ನಾನೇ ಹೊಡಿತಾ ಇದ್ದೀನಿ, ಹಿಂಗೆ ನೋಡ್ತಾ ಇದ್ದೀನಿ. ಸಡನ್ನಾಗಿ ಏನು ಮಾಡ್ಬಿಡ್ತು, ಒಂದು 3 ರೌಂಡ್ ಆದಮೇಲೆ ಸಬಕ್ಕಂತ ತಿರುಗಿ ನಿಂತ್ಕೊಂಡ್ಬಿಡ್ತು. ಹಾಂ, ಅದು ಹಿಂಗೆ ನೊಗ ಹಾಕಿರ್ತೀವಲ್ಲ ಕತ್ ಮೇಲೆ, ಅದು ಕತ್ ಕೆಳಗಡೆ ಬಂದ್ಬಿಡ್ತು. ಅದು ಏನು ಮಾಡೋದು, ಸ್ವಲ್ಪ ಆಯ್ತಾ ಇತ್ತು ನನಗೆ, ನಮ್ಮ ತಂದೆಗೆ ಆಯ್ತಾಯ್ತು, ಅದು ಮಾತ್ರ ಆಯ್ತಾಯ್ತು. ನಾನು ಇವಾಗ ಅದನ್ನ ಇಟ್ಕೊಳ್ಳೋಂಗಿಲ್ಲ, ಬಿಡೋಂಗೂ ಇಲ್ಲ. ನಾನೇ ಮಾಡ್ಬಿಟ್ಟೆ, ಅದು ಹಿಂಗೆ ಮೂಗ್ದಾರ ಹಾಕಿರ್ತಲ್ಲ, ಮೂಗ್ದಾರ ಹಿಡ್ಕೊಂಡು ಹಿಂಗೆ ಕೆಳಗೆ ಬಿದ್ಬಿಟ್ಟು, ಇವಾಗ ಆಯಕ್ಕಾಗಲ್ವಲ್ಲ ಅದು. ಅದೇನು ಮಾಡ್ತು, ಹಿಂಗೆ ಕತ್ ಎತ್ಕೊಂಡು ನನ್ನ ಎಳ್ಕೊಂಡು ಹೋಗ್ತಾ ಇದೆ ಸರ್. ಹಿಂದೆ ಅದು ಎತ್ತು ಬರ್ತಾ ಇದೆ, ಈ ರೆಂಟೇನು ಬರ್ತಾ ಇದೆ, ಹೇಳ್ಕೊಂಡು ನಮ್ಮ ಹೊಲ ಬಿಟ್ಟು ಇನ್ನೊಂದು ಪಕ್ಕದ ಹೊಲಕ್ಕೆ ಹೋಗಿ ಮರದಡಿಗೆ ನಿಂತ್ಕೊತೀನಿ ಸರ್. ನಮ್ಮ ತಂದೆಯವ್ರು ಬರೋವರೆಗೂ ಹಿಂಗೆ ಇಟ್ಕೊಂಡು ಹಿಂಗೆ ಕೂತಿದ್ದೀನಿ, ಅದು ಹಿಂಗೆ ನಿಂತಿದೆ ಒಂದು ಅರ್ಧ ಗಂಟೆ, 3/4 ಗಂಟೆ. ಯಾಕಂದ್ರೆ ಬಿಟ್ಟರೆ ಆಯಿತೆ ನನ್ನ, ಹಾಂ ಬಿಟ್ಟರೆ ಆಯಿತೆ, ಎಲ್ಲೂ ಎಳ್ಕೊಂಡು ಹೋಗುತ್ತೆ. ಸೊ ಅದು ಹೆಂಗಿತ್ತು ಅಂದ್ರೆ ಪರಿಸ್ಥಿತಿ ನಂದು, ಬಿಡಂಗೂ ಇಲ್ಲ, ಅದನ್ನ ಹೊಡೆಯಂಗೂ ಇಲ್ಲ, ಓಡಿಸ್ಕೊಂಬರ್ತದೆ ಅದು. ಸೊ ಆ ಥರ ಪರಿಸ್ಥಿತಿ ಆಗುತ್ತೆ, ಆ ಥರ ಆಮೇಲೆ ನಮ್ದೊಂದು ಹಸು ಇತ್ತು ಸರ್, ಆಕಳ ಅಂದ್ವಲ್ಲ, ಅದು ಕರು ಹಾಕಿ 5 ವರ್ಷ ಆಗಿತ್ತು. ಅಂದರೆ ಕರು ಹಾಕಿದಾಗ ಹಿಂಡಕ್ಕೆ ಶುರು ಮಾಡ್ತೀವಲ್ಲ ನಾವು, ಕರು ಬೆಳೆದು ದೊಡ್ಡದಾಗಿ ಅದು ಕೂಡ ಕರು ಹಾಕಿತ್ತು. ಆದರೆ ಅದು ಕರು ಹಾಕಿದೇನೆ 5 ವರ್ಷ ಹಿಂಡ್ತಾನೆ ಇತ್ತು. ನಾವು ಯಾವಾಗ ಹಾಲು ಕರ್ಕೊಂಡ್ರು ಹಾಲು ಕೊಡೋದು, ಒದಿತಾ ಇರಲಿಲ್ಲ, ಇನ್ನೊಂದು ಮಾಡ್ತಾ ಇರಲಿಲ್ಲ. ಆಮೇಲೆ ಹಾಲು ಈಗ ನೋಡಿ, ಒಂದು ಕರು ಒಂದು ಹಂತಕ್ಕೆ ಬೆಳೆದ ಮೇಲೆ, ಕರು ಕುಡಿಯೋದು ಬಿಟ್ಟ ಮೇಲೆ ಹಾಲು ಬರೋಲ್ವ, ಇದು ಹಂಗಲ್ಲ. ನಾವು ಯಾವಾಗ ಕರೆದ್ರೂ ಹಾಲು ಬರ್ತೇವೆ. ನಾವು ಯಾರ್ಯಾರು ಮನೆಗೆ ಬಂದರೆ, ಸೊ ರೆಂಟ್ರು ಬಂದರೆ, ಸೊ ಹೋಗಿ ಕರ್ಕೊಂಬರೋದು, ಟೀ ಮಾಡೋದು. ಸೊ ಆ ಥರ ಮಾಡ್ತಿದ್ವಿ. ಅಂದರೆ ಈ ಥರ ಅದಕ್ಕೆ ಹೇಳಿದ್ದು ನಾನು, ಬರೀ ಡಾಗ್ ಅಷ್ಟೇ ಅಲ್ಲ, ಎಮೋಷ್ನಲಿ ಕನೆಕ್ಟ್. ಈಗ ಹಳ್ಳಿಗಳಲ್ಲಿ ಏನಾಗುತ್ತೆ, ಈಗ ನಾವು ಕುರಿ ಇದ್ದರೆ ಕುರಿ ಜೊತೆ ಕನೆಕ್ಟ್ ಆಗಿರ್ತೀವಿ, ಮೇಕೆ ಇದ್ದರೆ ಮೇಕೆ ಜೊತೆ ಕನೆಕ್ಟ್ ಆಗಿರ್ತೀವಿ, ಹಸು ಇದ್ದರೆ ಹಸು ಜೊತೆ ಕನೆಕ್ಟ್, ಎತ್ತುಗಳ ಜೊತೆ ಕನೆಕ್ಟ್ ಆಗಿರ್ತೀವಿ. ಸೊ ಅವೆಲ್ಲನೂ ಕೂಡ ಮನುಷ್ಯನ ತುಂಬ ಪ್ರೀತಿ ಮಾಡ್ತೀವಿ ಸರ್. ಹೇಳ್ದಂಗೆ ಎಲ್ಲಕ್ಕೂ ಗೊತ್ತಾಗ್ತಾ ಇರುತ್ತೆ ನಾವು ಯಾವ ಥರ ಹೇಳ್ತೀವಿ, ನಮ್ಮ ಇಂಟೋನೇಷನ್ ಹೆಂಗಿರುತ್ತೆ, ಹೇಳೋ ಇಂಟೋನೇಷನ್, ಪ್ರೀತಿಯಿಂದ ಹೇಳ್ತಾರ, ಬೈತಾ ಹೇಳ್ತಾರ, ಎಲ್ಲನೂ ಗೊತ್ತಾಗ್ತಾ ಇರುತ್ತೆ. ಸೊ ಹಾಗಾಗಿ ನನಗೂ ಕೂಡ ಪ್ರಾಣಿಗಳಂದ್ರೆ ತುಂಬ ಇಷ್ಟ ಸರ್. ಅಂಥವ್ರಿಗೆಲ್ಲ ಸಿನಿಮಾ ಇಷ್ಟ ಆಗ್ಬೋದು, 100% ಆಗುತ್ತೆ ಸರ್. 100% ಮನಸ್ಥಿತಿ ಇರೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಸರ್. ಅಂಡ್ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಅಲ್ವಾ, ಏನಕ್ಕೆ ಅದು ಎಲ್ಲ ಭಾಷೆಲ್ಲ ಮಾಡ್ತಾ ಇದ್ದೀರಾ? ಎಲ್ಲ ಭಾಷೆಲೂ ಮಾಡ್ತೀವಿ. ಈಗ ಕನ್ನಡ ರಿಲೀಸ್ ಮಾಡ್ತಾ ಇದ್ದೀವಿ. ಹೌದು, ಕನ್ನಡ ಹೆಂಗೆ ರಿಪೋರ್ಟ್ ಬರುತ್ತೆ ಅಂತಂದ್ರೆ ಚೆನ್ನಾಗಾದರೆ ಎಲ್ಲ ಕಡೆ ಥಿಯೇಟ್ರಿಕಲಿ ಮಾಡೋಣ, ಏನಾರು ಆವರೇಜ್ ಹೋದರೆ OTTಗೆ ಮರ್ಚೆಂಟ್ ಎಲ್ಲ ನೋಡಿದ್ರೆ ಪಾರ್ಟ್ 1 ಟೆಲಿವಿಷನ್ ಪ್ಯಾನ್ ಇಂಡಿಯಾ ಹಿಟ್, ಟೆಲಿವಿಷನ್ ವೈಸ್, OTT ವೈಸ್, ಹಿಂದಿ ಸಹ, ತೆಲುಗು, ಆಮೇಲೆ ತಮಿಳು ಮತ್ತು ಮಲಯಾಳಂ ರಿಮೇಕ್ ಶೂಟ್ ಮಾಡ್ತಾಯಿದ್ದು, ಅದು ರಿಲೀಸ್ ಆಯ್ತು ಏನೋ ಗೊತ್ತಿಲ್ಲ ಅನ್ನೋಕ್ಕೆ. ಸೊ ಅದರಿಂದ ಎಲ್ಲ ಇವರು ಆಗಲೇ ಒಂದು ಪ್ಯಾನ್ ಇಂಡಿಯಾ ಪ್ಯಾನ್ ಆಗಿ ಬಂದಿದ್ದಾರೆ. ಅಯ್ಯೋ, ಗುಂಡಂದ ಆಶೀರ್ವಾದದಿಂದ ನಾವು ಒಂದು ಸ್ವಲ್ಪ ಹಿಂಗೆ ಪ್ಯಾನ್ ಆಗೋ ಅವಕಾಶ ಬಂದಿದೆ, ಪ್ಯಾನ್ ಯೂನಿವರ್ಸ್ ಆಗಿದ್ದಾರೆ. ಈಗ ಒಬ್ರು ಹೇಳಿದ್ರು, ಹಿಂದಿಯಲ್ಲಿ ಕಮೆಂಟ್ಸ್ ನೋಡ್ತಿದ್ರೆ ಖುಷಿ ಆಗುತ್ತೆ ಸರ್. ಒಂದು 3,000 ಕಮೆಂಟ್ ಹಾಕಿದ್ದಾರೆ. ಪ್ರತಿಯೊಂದು ಕಮೆಂಟ್ ನೋಡಿ ನೀವು ಎಲ್ಲ ಖುಷಿ ಆಗುತ್ತೆ. ಆಮೇಲೆ ಅಲ್ಲಿ ಪಾರ್ಟ್ 2 ಮಾಡ್ಬೋದಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಸುಮಾರು ಜನ. ಆಮೇಲೆ ಕಥೆನೂ ಅವರೇ ಹೇಳಿದ್ದಾರೆ, ಮಗ ಹುಟ್ಟುತ್ತಾನೆ. ಮತ್ತೆ ಕೆಲವೊಂದು ಕಡೆ ಕಾಮೆಂಟ್ ನೋಡಿ ನೀವು ಬೇಕಾದ್ರೆ, ಮಗ ಹುಟ್ಟುತ್ತಾನೆ, ಮಗನಿಂದ ಗುಡ್ಡ ಇರ್ತಾನೆ, ಆ ಥರ ಮಾಡ್ತಿರಲ್ಲ ಪಾರ್ಟ್ 1 ಹೇಳಿದ್ದಾರೆ. ಆಕ್ಚುಲಿ ಅದು ಹಂಗೆ ಇದೆ ಅಲ್ಲ, ಎಂಡಿಂಗ್ ಕರೆಕ್ಟ್ ಆಗಿ ಮೋಸ್ಟ್ಲಿ ನೀವು ಪ್ಲಾನ್ ಮಾಡ್ಕೊಂಡೆ ಬಿಟ್ಟಿರ್ತಾರೆ. 100% ಮಾಡಿರೋದು.
ಇನ್ನು ಮೈಂಡಲ್ಲಿ ಏನೂ ಇಲ್ವಾ ಫ್ರೀ? ಇಲ್ಲ ಸದ್ಯಕ್ಕಿಲ್ಲ. ಅದು ಹಂಗೆ ಏನಾದ್ರು ಬಿಟ್ಟಿದ್ದೀರಾ ಅಂತ? ಇಲ್ಲ ಸರ್, ಸದ್ಯಕ್ಕೆ ಏನಿಲ್ಲ. ನೀಟಾಗಿ ಪ್ಯಾಕ್ಡಾಗಿ ಎಂಡ್ ಮಾಡಿದ್ದೀವಿ. ಓಕೆ. ಸೊ ನೋಡೋಣ. ಇವರೆಲ್ಲರ ಮಧ್ಯೆ ರಚನಾ ಅವ್ರು ಹೆಂಗೆ, ಅವ್ರು ಚೂಸ್ ಹೆಂಗೆ ಮಾಡೋದು? ಇಲ್ಲ ಸ್ವಲ್ಪ ಈ ಹುಡುಗಾಟಿಗೆ ಹುಡುಗಿ ಆ ಥರದ್ದೊಂದು ಕ್ಯಾರೆಕ್ಟ್ರು, ಮತ್ತು ಸ್ವಲ್ಪ ಹಠಮಾರಿ, ಅದ್ರ ಜೊತೆ ಸ್ವಲ್ಪ ಪರ್ಫಾರ್ಮು ಮಾಡಬೇಕು. ಅದು ಓಲ್ಡ್ ಹೀರೋಯಿನ್ಸ್ಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಇವ್ರನ್ನ ಚೂಸ್ ಮಾಡೋದು. ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ, ಎರಡೋದಾಗಿತ್ತು. ಹಠಮಾರಿ ಕ್ಯಾರೆಕ್ಟರ್ ಮತ್ತು ಎಮೋಷನ್ ಚೆನ್ನಾಗಿ ಮಾಡಿದ್ದಾರೆ, ಪಕ್ಕ ಸೂಟ್ ಆಗಿದ್ದಾರೆ. ನಮ್ಮದು ಕರೆಕ್ಟ್ ಚಾಯ್ಸ್ ಅಂತ. ಸರ್ ಹೆಂಗಿದೆ ಸರ್ ಈಗ ಮೈಂಡ್ ಸೆಟ್ ಹೆಂಗಿದೆ? ಬಂದಿದೆ ಈಗ ಆಂಗ್ಸೈಟಿ ಇಲ್ಲ, ಬರ್ತಿದ್ದೀರಾ? ಆಂಗ್ಸೈಟಿ ಇಲ್ಲ, ಏನು ಫಿಯರ್ ಇಲ್ಲ, ಏನೋ ಒಂಥರ ಕಾನ್ಫಿಡೆನ್ಸ್ ಇದೆ, ಮಾಡಿರೋ ಕೆಲಸಕ್ಕೆ ತೃಪ್ತಿ ಇದೆ. ಜಾಸ್ತಿ ಏನು ಗಿಮಿಕ್ಕು ಇದು ಮಾಡೋ ಅವಶ್ಯಕತೆ ಇಲ್ಲ. ಹಾನೆಸ್ಟಾಗಿ ಕೆಲಸ ಮಾಡಿದ್ದೀವಿ, ಎಲ್ಲರೂ ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಆ ಹಾನೆಸ್ಟಿಗೆ ಡೆಫಿನೆಟ್ಲಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ನನಗೆ ಈ ಸಲ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಜನಕ್ಕೆ ಡೆಫಿನೆಟ್ಲಿ ಇಷ್ಟ ಆಗಿ ಜನ ನಮ್ಮ ಕೈ ಹಿಡಿತಾರೆ ಅನ್ನೋ ಭರವಸೆ ಇದೆ. ನಿಮ್ಮನ್ನು ಇಷ್ಟಪಡೋ ಬಳಗನೇ ಇದೆ ಆ್ಯಕ್ಚುಲಿ. ಹೌದು. ಸೊ ಅವ್ರಿಗೆ ನಿಮ್ಮ ಕಡೆಯಿಂದ ಏನು ಮುಂದಿನ ಭರವಸೆ ಕೊಡ್ತೀರಾ? ಏನಕ್ಕೆ ಕಾಯ್ತಾ ಇದ್ದಾರೆ ಅವರು? ಹೌದು ಮಾಡ್ತಾರೆ ಹೌದು. ಲಾಸ್ಟ್ ಫಿಲಮು ಡಿಸಪಾಯಿಂಟ್ ಮಾಡಲಿಲ್ಲ, ಈ ಫಿಲಮು ಡಿಸಪಾಯಿಂಟ್ ಮಾಡಲ್ಲ, ಮುಂದೆ ಮಾಡೋ ಸಿನಿಮಾಗಳು ಡಿಸಪಾಯಿಂಟ್ ಮಾಡಲ್ಲ. ಯಾಕಂದರೆ ಇವಾಗ ರೆಸ್ಪಾನ್ಸಿಬಲ್ ಆಗಿ ಅವ್ರಿಗೋಸ್ಕರ ಮಾಡಬೇಕು ಅಂತ ನಾನು ಚಾಯ್ಸಸ್ ತೊಗೊಳ್ತಾ ಇರೋದ್ರಿಂದ ಡೆಫಿನೆಟ್ಲಿ ಅವರು ಇನ್ನೊಂದು ಥರ ರಾಕೇಶ್ನ ನೋಡ್ತಾರೆ, ಒಂದು ಮುಗ್ಧ ಇನ್ನೋಸೆಂಟ್ ರಾಕೇಶ್ನ ನೋಡ್ತಾರೆ. ಆ್ಯಸ್ ಎನ್ ಆ್ಯಕ್ಟರ್ ಕೂಡ ಅವ್ರ ಕೈಲಿ ನಾನು ಶಬಾಷ್ ಅನ್ನಿಸ್ಕೊತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಪ್ಲೀಸ್ ಸರ್, ಅರ್ಧ ಬುಕ್ ಬಿಟ್ಬಿಟ್ಟಿದ್ದೀರಾ? ಯಾವಾಗ ಫುಲ್ ಓಪನ್ ಮಾಡ್ತೀರಾ? ನಿರ್ದೇಶಕರು ಹೇಳಬೇಕು, ನಿರ್ಮಾಪಕರು ಹೇಳಬೇಕು ಸರ್. ಓಕೆ, ನಿಮ್ದು ಹೇಗಿದೆ ಸರ್ ಸದ್ಯಕ್ಕೆ? ಸೊ ನಡೀತೀವಿ ಸರ್, ನೀವು ಹೇಳಿದ್ರಲ್ಲ. ಸೊ ಮೋಸ್ಟ್ಲಿ ಜ್ಞಾಪಕ ಇಟ್ಕೊಳಕ್ಕಾಗಲ್ಲ ಅಷ್ಟೇ. ಏನಿಲ್ಲ, ಎಲ್ಲ ಮಾಡೋದೆಲ್ಲ ಜ್ಞಾಪಕ ಇಟ್ಕೋಬೇಕು ನಾವು, ಯಾಕಂದರೆ ಅನ್ನ ಹಾಕಿರೋದನ್ನ ಹೆಂಗೆ ಮರೆಯೋಕ್ಕಾಗುತ್ತೆ ಸರ್. ಸರ್ ಸೊ ಒಳ್ಳೇದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು ಸರ್. ಪಾರ್ಟ್ 3 ನಾವು ಮಾಡೋಕ್ಕಾಗಲಿ. ಬಟ್ ನನಗೆ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಆ 2 ಬಂದಿರೋ ರೀತಿ, ಅದೇನೋ ಮೈಂಡಲ್ಲಿ ಇಟ್ಕೊಂಡು ಬಂದಿದ್ದೀರ ಅಂತ ನಮಗೆ ಸ್ಟಾರ್ಟಿಂಗ್ ಡೇಸಲ್ಲೇ ಗೊತ್ತಾಯಿತು. ಸೊ ಕರೆಕ್ಟಾಗಿ ಹೇಳಿ, ಏನು ಜಸ್ಟ್ 2 ಅಲ್ಲ, ಅದು ಬೇರೆ ಏನೋ ಮೈಂಡ್ ಇಟ್ಕೊಂಡು ಬಂದಿದ್ದೀರ ಅಂತ. ಅದು ಸಿನಿಮಾ ನೋಡಿದರೆ ನೀವು ಕನೆಕ್ಟ್ ಆಗ್ತೀರಾ? ಹೌದಾ? ಓಕೆ, ಅದು ಹೇಳ್ಬಾರ್ದಾ ಈಗ? ಹೇಳಿದರೆ ಕೆಲವೊಂದು ವಿಷಯಗಳು ಓಪನ್ ಮಾಡಿದರೆ ನಿಮ್ಗೆ ಕಥೆನೇ ಗೊತ್ತಾಗುತ್ತೆ. ಹೌದಾ? ಅಂದರೆ ಅದರಲ್ಲೂ ಏನೋ ಒಂದು ಇದೆ ಅಂತ. ಯಾವುದ್ರಲ್ಲಿ ಕ್ರಿಯೇಟಿವಿಟಿ ಬಿಟ್ಟಿದ್ದಾರೆ ಅವ್ರು ಹೇಳಿ? ಆ್ಯಕ್ಟರ್ಸ್ ಇಂಟ್ರೊಡಕ್ಷನ್ ಆಗ್ಬೋದು, ಹೀರೋಯಿನ್ ಇಂಟ್ರೊಡಕ್ಷನ್ ಆಗ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ನಾನು ಮತ್ತೆ ಗುಂಡ ಹೆಂಗೆ ಟ್ಯೂನ್ ಆಯಿತು ಒಂದು ಸೆಲೆಕ್ಷನ್ ಆಗ್ಬೋದು, ಎವ್ರಿಥಿಂಗ್ ಕ್ರಿಯೇಟಿವಿಟಿ ಓವರ್ಲೋಡೆಡ್. ಸೊ ರಿಲೀಸ್ ಆದಮೇಲೆ ಡೆಫಿನೆಟ್ಲಿ ಇನ್ನೂ ತುಂಬ ಇರುತ್ತೆ ಮಾತಾಡೋಕ್ಕೆ. ನಾನು ನೋಡಿದ ತಕ್ಷಣ ಅನ್ನಿಸ್ತು ಸರ್, ಅದರಲ್ಲೇನೋ ವಿಷಯ ಇದೆ. ಬಿಫೋರ್ ರಿಲೀಸು ನೋಡಿ ಕೆಲವೊಂದು ಮಾತಾಡೋಕ್ಕಾಗಲ್ಲ, ಎಷ್ಟು ಬಿಟ್ಕೊಡ್ಬೇಕು ಅಷ್ಟು ಬಿಟ್ಕೊಡ್ಬೋದು. ಆಫ್ಟರ್ ರಿಲೀಸ್ ತುಂಬ ಇರುತ್ತೆ. ನಿಮಗೆ ಪ್ರತಿಯೊಂದು ಸೀನೂ ಕ್ವಶನ್ ಕೇಳಿಸುತ್ತೆ ನಿಮ್ಮನ್ನು ನಮ್ಮ ಹತ್ರ, ಅದಕ್ಕೆಲ್ಲ ಆನ್ಸರ್ 100%. ಸರ್ ಖಂಡಿತ ಅದನ್ನು ಸೆಪ್ಟೆಂಬರ್ 5 ತಿಳ್ಕೊಳ್ಳೋಣ. ಸರ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಸಿನಿಮಾ ರಿಲೀಸ್ ಆಗಲಿ. ನಾನು ಅದಕ್ಕೆ ಮುಂಚೆನೇ ಕಾಯ್ತಾ ಇದ್ದೀನಿ. ಪ್ರೀಮಿಯರ್ ಶೋ ಏನಾದ್ರು ಇದ್ದರೆ ಫೈಟ್ ಪಿಕ್ಚರಿಗೆಲ್ಲ ಖಂಡಿತ ಸೊ ಹೋಗ್ಬೇಡ ಅಂತ ಮಾಡ್ತಾ ಇದ್ದೀವಿ. ದಯವಿಟ್ಟು ನೋಡಿ. ಆಮೇಲೆ ಸೆಪ್ಟೆಂಬರ್ 5 ರಿಲೀಸ್ ಆಗೋದು. ಹೋದ ಸಲ ಥಿಯೇಟ್ರಲ್ಲಿ ಮಿಸ್ ಆದವ್ರು ಸುಮಾರು ಜನ ಹೇಳಿದ್ದಾರೆ, ನಾವು ಥಿಯೇಟ್ರಲ್ಲಿ ನೋಡಬೇಕಿತ್ತು ಅಂತ. ಈ ಸಲ ಬರುತ್ತೆ, ಬಟ್ ನಿಮ್ಮನ್ನ ಡಿಸಪಾಯಿಂಟ್ ಯಾವುದೇ ಕಾರಣಕ್ಕೂ ಮಾಡಲ್ಲ. ದಯವಿಟ್ಟು ಥಿಯೇಟ್ರಲ್ಲೇ ಸಿಗುತ್ತೆ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.